ಹೋದ್ರು ಪುನಃ ಹೋದ್ರು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆಲ್ ಯುವರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ನಿಮ್ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಹೋಗಿ ಓಡಾಡಿ ಎಲ್ರಿಗೂ ಕೆಲಸ ಕೊಡ್ರಿ ಅಲ್ಲಿ ಇದ್ದವ್ರಿಗೆ. ಮತ್ತೆ ಯಾವುದು ಬೋಗಸ್ ಒಂದು ವರ್ಕು ಮಾಡೋದಿಲ್ಲ. ಎಲ್ಲಿ ವರ್ಕ್ ಜಾಸ್ತಿ ಆಗ್ತದೆ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಟೀಮ್ ಮಾಡಿ ಕಳಿಸಿ ಮತ್ತೆ ನಮ್ಗೆ ದುಡ್ಡು ಬರೋಲ್ಲ ನೋಡ್ಕೋಬೇಕು ಅಂತನೂ ಅವ್ರು ಮಾಡ್ಬೋದು. ಗೊತ್ತಾಯ್ತಾ? ಒಂದನ್ನು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಆಗ್ಬೇಕು, ಕೆಲಸನೂ ಆಗ್ಬೇಕು, ಲೇಬರ್ ಬರಬೇಕು ಇವರು. ಅದಕ್ಕೆ ನಿಮ್ಮ ಪಿಡಿಒಗಳಿಗೆ ಟೈಟಲ್ ಮಾಡಿಬಿಟ್ಟು ಈ ಮತ್ತೆ ಯಾರು ನಮ್ದು ಪಂಚಾಯತ್ ರಾಜ್ PRE ಇಂಜಿನಿಯರ್ಸ್ ಇರ್ತಾರೆ ಸರ್ಟಿಫೈ ಮಾಡೋರು, ಅವರಿಗೊಂದು ಮೀಟಿಂಗ್ ತಗೊಂಡು ಹೇಳ್ಬಿಡಿ. ಇದು ಪ್ರತಿಯೊಬ್ಬರಿಗೆ ಸೂಚನೆ ಕೊಡಿ. ನೋಡಿ ಇದರಲ್ಲಿ ಬೌಂಡ್ರಿ ವಾಲ್ ಮಾಡಬಹುದು, ಚೆಕ್ ಡ್ಯಾಮ್ ಮಾಡಬಹುದು, ನಿಮ್ಮಲ್ಲಿ ರೀಚಾರ್ಜ್ ಶಾರ್ಟ್ ಮಾಡಬಹುದು, ಬೋರ್ವೆಲ್ ರೀಚಾರ್ಜ್ ಮಾಡಬಹುದು, ವರ್ಮಿ ಕಾಂಪೋಸ್ಟ್ ಮಾಡಬಹುದು, ಮೆಸಂಟ್ರಿ ಬಂಡ್ ಮಾಡಬಹುದು. ಸುಮಾರು ಸ್ಕೈಸ್ ದ ಲಿಮಿಟ್ ಅನ್ನ ಏನ್ ಬೇಕಾಗಿ ಮಾಡಬಹುದು. ಸರ್, ಈಗ ಮೊನ್ನೆ ಮೇಡಮ್ ಅವರು ಹೇಳ್ದ ಹಾಗೆ ಸರ್, ನಾವು 5 ಕಂಪೋನೆಂಟ್ ಒಂದು 6-7 ಕಂಪೋನೆಂಟ್ ಕೊಟ್ಟಿದ್ದೇವೆ ಸರ್ ಅವರಿಗೆ. ಅದರಲ್ಲಿ ವಿಶೇಷವಾಗಿ ನಾವು ಏನು ಸಜೆಸ್ಟ್ ಮಾಡಿದ್ದು ಸರ್ ಅಂದ್ರೆ, ಮತ್ತೆ ನೀರಾವರಿ ಏನಿದೆ ಅಲ್ಲ ಅಲ್ಲಿ ಡ್ರಿಪ್ ಇರಿಗೇಷನ್ ಮತ್ತೆ ನೀರಾವರಿದು FICs ಮಾಡಿಲ್ಲ. ಕಾರಂಜಾಲ್ ಮೇನ್ ಕೆಲ್ ನೀರು ಬರ್ತಾ ಇದೆ, ಅಲ್ಲೇನು ನಿಮ್ದು FIC ಮಾಡಬೇಕು. FICs ಇದೆಲ್ಲ ತಗೋಬಹುದು ಅನ್ಸ್ತದೆ. FICs ತಗೊಂಡ್ರೆ ಒಂದಂತೂ ನಾವು ಸರ್ಕಾರಕ್ಕೆ ಹೋಗಿ ಹೆಚ್ಚಿಗೆ ದುಡ್ಡು ಕೊಡ್ರಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವರ ಹೊಲಗಳಿಗೆ ಅವರೇ ನೀರು ತಗೊಂಡ್ಬಿಡ್ತಾರೆ, ಡಿಸ್ಟ್ರಿಬ್ಯೂಟೇಷನ್. ಅದನ್ನು ಇದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಎಲ್ಲ ಕಡೆ. ಯಾರಪ್ಪ ಇನ್ಚಾರ್ಜ್ ಯಾರಿದ್ರು ನೆಕ್ಸ್ಟ್ ನಿಮ್ ಕೈ ಯಾರಿಗೆ ನೋಡಪ್ಪ, ಇವೆಲ್ಲ ಕರೆಕ್ಟ್ ಆಗಿ ಆಗ್ಬೇಕು. ತಿಳಿತಾ? ನೀವು ಒಂದು ಮಂತ್ಲಿ ಈಗ ಎಷ್ಟು ಮ್ಯಾಂಡೇಜ್ ಮಂತ್ಲಿ ಡೈಲಿ ಎಷ್ಟು ಕ್ರಿಯೇಟ್ ಮಾಡ್ತಾ ಇದ್ರಿ, ಈಗ ಎಷ್ಟು ಮಾಡ್ತಾ ಇದ್ರಿ? 6,000. ನೀವು 10,000 ತನೂ ಮಾಡ್ಬೋದು. ನಿಮ್ಮಲ್ಲಿ ಜಾಬ್ ಕಾರ್ಡ್ ಎಷ್ಟಿದೆ? ಇಂಡಿವಿಜುವಲ್ ಬೆನಿಫಿಷರಿ ಏನ್ ಕೊಡ್ತಾರಲ್ಲ, ಹೊಸ ಜಾಬ್ ಕಾರ್ಡ್ ಕೊಡ್ರಿ. ಈಗ ಹೊಸ ಜಾಬ್ ಕಾರ್ಡ್ ಕೊಡ್ಲಿಕ್ಕೆ ಏನಿದೆ ಪ್ರೊಸೀಜರ್? ಅಲ್ಲಿಂದಲೇ ಕೊಡ್ಬೇಕು. ಯಾರು ಜಾಬ್ ಕಾರ್ಡ್ ಕಟ್ಟಿಲ್ಲ ಅಂತ ಹೇಳ್ಬಾರ್ದು. ನಂಬರ್ ಆಫ್ ಜಾಬ್ ಕಾರ್ಡ್ ಶುಡ್ ಇನ್ಕ್ರೀಸ್. ನಮ್ಮಲ್ಲಿ ಆಕ್ಟಿವ್ ಲೇಬರ್ಸ್ ಅರೌಂಡ್ 1,91,000 ಇದೆ. 1,91,830. ಟೋಟಲ್ ಜಾಬ್ ಕಾರ್ಡ್ಸ್ ಟೋಟಲ್ 2,49,176.